ವೀಕ್ಷಕರೇ ನಮಸ್ಕಾರಗಳು. ಆಸ್ಟ್ರೇಲಿಯಾ ತಂಡದ ಪ್ರಮುಖ ದಿಗ್ಗಜನಾಗಿದ್ದ ಸೇನ್ ವಾಟ್ಸನ್ ಅವರು ಇದೀಗ ಟೀಮ್ ಇಂಡಿಯಾ ತಂಡದ ಬಗ್ಗೆ ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೇನ್ ವಾಟ್ಸನ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು. ಹಾಗಿದ್ದರೆ ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನಿಮ್ಮಿಂದ ಈ ಒಂದು ವಿಡಿಯೋಗೆ ಕೇವಲ 20 ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತೇವೆ. ಹೌದು, ನೀವು ಅಪ್ಪಟ ಭಾರತೀಯ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ 20 ಲೈಕ್ಸ್ಗಳನ್ನು ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ ಮತ್ತು ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ. ಹಾಗೆ ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು. ವೀಕ್ಷಕರೇ, ಭಾರತ ತಂಡವು ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಂಡು ಇದೀಗ 9 ದಿನಗಳು ಕಳೆಯುತ್ತಾ ಬಂದಿತು. ಆದರೆ ವೀಕ್ಷಕರೇ, ಇದೀಗ ಆಸ್ಟ್ರೇಲಿಯಾ ತಂಡದ ಪ್ರಮುಖ ದಿಗ್ಗಜರು ಭಾರತ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ. ಹೌದು, ಇದರಲ್ಲಿ ಪ್ರಮುಖವಾಗಿ ಶೇನ್ ವಾಟ್ಸನ್. ವೀಕ್ಷಕರೇ, ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ಶೇನ್ ವಾಟ್ಸನ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು. ನೋಡಿ ಸರ್, ಭಾರತ ತಂಡದ ಬಗ್ಗೆ ಎಷ್ಟು ಹೊಗಳಿದರೂ ಕೂಡ ಕಡಿಮೆ. ಹೌದು, ಯಾವುದೇ ಒಂದು ಟ್ರೋಫಿಗಳಲ್ಲೂ ಕೂಡ ಭಾರತ ತಂಡವು ತನ್ನ ಕಾಂಟ್ರಿಬ್ಯೂಷನ್ ಕೊಡುತ್ತದೆ ಮತ್ತು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಹೌದು, ಈ ಒಂದು ತಂಡದಲ್ಲಿರುವಂಥ ಆಟಗಾರರನ್ನು ಒಮ್ಮೆ ನೆನೆಸಿಕೊಂಡರೆ ಭಯವಾಗುತ್ತದೆ. ಹೌದು, ಎದುರಾಳಿ ತಂಡಗಳನ್ನು ಈ ತಂಡವು ಯಾವ ರೀತಿ ಸೋಲಿಸುತ್ತದೆ ಎಂದರೆ ಅದನ್ನು ನೆನೆಸಿಕೊಳ್ಳಬಾರದು. ಹೌದು, ಈ ಟೂರ್ನಿಯಲ್ಲಿ ಆಡಿದ ತಂಡವು 2027 ವರ್ಲ್ಡ್ ಕಪ್ನಲ್ಲಿ ಆಡಿದರೆ 100% ಅಲ್ಲ 200% ಭಾರತವೇ ಗೆಲ್ಲುವುದು. ಹೌದು, ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಇದೀಗ ಭಾರತ ತಂಡವು ಬಲಿಷ್ಠವಾದ ತಂಡವಾಗಿದೆ ಮತ್ತು ಇದು ನಂಬರ್ 1 ತಂಡ. ಇದರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆಯ. ನೋಡಿ, ನಾನಂತೂ ಹಿಂದಿನ ದಿನಮಾನಗಳಲ್ಲಿ ಈ ರೀತಿಯ ಆಟವನ್ನು ನೋಡಿಲ್ಲ. ಹೌದು ನೋಡಿ, ಪ್ರಮುಖವಾಗಿ ಟೀಮ್ ಇಂಡಿಯಾ ತಂಡದ ಬ್ಯಾಟಿಂಗ್ ಲೈನಪ್ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಓಪನಿಂಗ್ ಸ್ಥಾನದಲ್ಲಿ ಬಂದರೆ ಇತ್ತ 3 ಹಾಗೂ 4ನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಶ್ರೇಯಸ್ ಅಯ್ಯರ್ ಅವರು ಕಾಣಿಸಿಕೊಳ್ಳುತ್ತಾರೆ ಮತ್ತು ಅಕ್ಷರ್ ಪಟೇಲ್ ಅವರು ಕೂಡ ಬ್ಯಾಟಿಂಗ್ ಆಡುವ ಕೌಶಲ್ಯವನ್ನು ಹೊಂದಿಕೊಂಡಿದ್ದಾರೆ. ಇನ್ನು ಫಿನಿಶಿಂಗ್ ಕ್ರಮಾಂಕದಲ್ಲಿ ಜಡೇಜಾ, ಹಾರ್ದಿಕ್ ಪಾಂಡ್ಯನಂಥ ಬಲಿಷ್ಠ ಆಟಗಾರರು ಭಾರತ ತಂಡಕ್ಕೆ ಈ ಒಂದು ಪಂದ್ಯವನ್ನು ಫಿನಿಶ್ ಮಾಡಿಕೊಡುತ್ತಾರೆ ಮತ್ತು KL ರಾಹುಲ್ ಅವರು ಕೂಡ ಉತ್ತಮವಾದ ವಿಕೆಟ್ ಕೀಪರ್. ಹೌದು, ಈ ಒಂದು ತಂಡದಲ್ಲಿ ಬ್ಯಾಟಿಂಗ್ ಲೈನಪ್ ಈ ರೀತಿ ಇದ್ದರೆ ಮತ್ತು ಬೌಲರ್ಸ್ಗಳ ಬಗ್ಗೆ ಒಂದು ಮಾತನ್ನು ಕೂಡ ಹೇಳಲು ಸಾಧ್ಯವಿಲ್ಲ. ಹೌದು, ಇದು ನನ್ನ ಪ್ರಕಾರ ನಂಬರ್ 1 ತಂಡ ಮತ್ತು ಮುಂದಿನ ದಿನಮಾನಗಳಲ್ಲಿ ಈ ತಂಡವು ಚೆನ್ನಾಗಿ ಆಡಲಿ ಎಂದು ಶೇನ್ ವಾಟ್ಸನ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ನೋಡಿದಿರಲ್ಲ, ಶೇನ್ ವಾಟ್ಸನ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್.